ಇವತ್ತೇನೋ ಹೋಗ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಆ ಥರ ಹೇಳಿದರೆ ಆಗುತ್ತಾ? ಕಾಲೇಜ್ಗೆ ಹೋಗ್ಲಿಕ್ಕೆ ಮನಸ್ಸು ಬರಲಿಲ್ಲ ಆದರೂ ಹೋಗಲೇಬೇಕು. ಇನ್ನು ಕಲಿತು ಒಂದು ದೊಡ್ಡ ವ್ಯಕ್ತಿ ಆಗಲೇಬೇಕು, ಅದೇ ನನ್ನ ಆಸೆ. ಆದರೆ ಆ ವಿಡಿಯೋ ಹೇಗೆ ಲೇಕ್ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಆ ವಿಡಿಯೋದಲ್ಲಿರೋ ಹುಡುಗಿ ನಾನಲ್ಲ ಅಕ್ಕ. ನೀನು ನಾನು ನಂಬ್ತೀಯಲ್ವಾ? ನಂಬ್ತೇನೆ. ಈಗ ಅಳ್ಬೇಡ ನೀನು. ಅಳ್ತೆ ಏನು ಮಾಡಲಿ ನಾನು? ಏನು ಮಾಡಲಿ ಹೇಳು? ನಿನ್ನೆ ಎಲ್ಲರೂ ನನ್ನನ್ನು ಒಂದು ರೀತಿ ಚುಚ್ಚಿ ಮಾತಾಡ್ತಾಯಿದ್ರು. ನನಗದೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ ಅಕ್ಕ. ತುಂಬ ಬೇಜಾರಾಗುತ್ತೆ, ತುಂಬ ಜಾಸ್ತಿ ಬೇಜಾರಾಗುತ್ತೆ. ನೀನು ಬೇಜಾರಾಗ್ತಾ ಇದೆ ಅಂದರೆ ನನಗೆ ಗೊತ್ತು. ನಿನಗಿಂತ ಜಾಸ್ತಿ ನನಗೂ ಬೇಜಾರಾಗ್ತಾ ಇದೆ. ಆದರೆ ಇದನ್ನು ಯಾರು ಈ ರೀತಿ ಮಾಡಿದ್ದು ಅಂತ ಕಂಡು ಹುಡುಕಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕಂಡು ಹುಡುಕಿದ್ಮೇಲೆ ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಕ್ಕ. ನನಗೆ ಏನೂ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ನಾನೊಂದು ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಅಥವಾ ನಿನ್ನ ಮೇಲೆ ಯಾರಿಗಾದರೂ ದ್ವೇಷ ಇದೆಯಾ? ದ್ವೇಷ ನನ್ನ ಮೇಲೆ? ರಿಯಾ ಅವಳು ಯಾವಾಗಲೂ ನನ್ನ ಕೆಲಸ ಕಟ್ಟಿ ಬರ್ತಾ ಇರ್ತಾಳೆ. ಅವಳು ಈ ಕೆಲಸ ಮಾಡಿರ್ಬೋದಕ್ಕ. ರಿಯಾ ತಿಳ್ಕೊತೀನಿ. ಈಗ ನೀನು ಚಿಂತೆ ಮಾಡಬೇಡ. ನಿನ್ನ ಅಕ್ಕ ಯಾವತ್ತೂ ನಿನ್ನ ಜೊತೆನೇ ಇರ್ತಾಳೆ. ನೀನೀಗ ಕಾಲೇಜ್ಗೆ ಹೊರಡು, ಏನೂ ಆಗಲ್ಲ, ಒಳ್ಳೆಯದಾಗುತ್ತೆ. ರಿಯಾ ಹಲೋ ಪ್ರಭಾಕರ್, ರಿಯಾ ಅನ್ನೋ ಹುಡುಗಿಯ ಡೀಟೇಲ್ಸ್ ನಂಗೆ ಬೇಕಿತ್ತು, ಬೇಗ. ಒಚ್ಚ ಮಗ್ಚಲ್ಲೋ. ಎಕ್ಸ್ಪ್ರೆಷನ್ ನಿನ್ನದು ವಿಚಿತ್ರವಾಗಿದೆ. ಹಾಂ, ಎಕ್ಸ್ಪ್ರೆಷನ್ ವಿಚಿತ್ರವಾಗಿರಲೇಬೇಕಲ್ಲ ಮೇಡಮ್. ನೀವು ಮಾಡಿದ ಕೆಲಸನೂ ಕೂಡ ಅಷ್ಟೇ ವಿಚಿತ್ರವಾಗಿದೆ. ನೀನೇನು ಬೊಗಳ್ತಿದ್ಯಾ ಅಂತ ನಿಂಗೆ ಕರೆಕ್ಟಾಗಿ ಗೊತ್ತುಂಟಾ? ಮಾತು ಮೇಲೆ ನಿಗಾ ಇಟ್ಟು ಮಾತಾಡು. ಈಗ ಓಹೋ, ಯಾರು ಹೇಳ್ತಿದ್ದಾರೆ? ಅವರು ಅವರ ಲೈನನ್ನು ಕ್ರಾಸ್ ಮಾಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಿಗಾ ಮೇಲೆ. ರವಿ, ನೀನು ಕೂಡ ಈ ರೀತಿ ಆಗ್ಬಿಟ್ಯಾ? ನೀನೊಬ್ಬ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತೀಯಾ ಅಂದ್ಕೊಂಡಿದ್ದೆ. ಆದರೆ ನೀನು ಕೂಡ ಈ ರೀತಿ ನಾನು ಅಂದ್ಕೊಂಡಿದ್ದೆ ಯಾರಾದರೂ ಒಬ್ಬರಾದರೂ ನಮ್ಮ ಕ್ಲಾಸಲ್ಲಿ ಬುದ್ಧಿವಂತರಿದ್ದಾರೆ ಅಂತ. ಆದರೆ ಎಲ್ಲರೂ ಇರೋದು ದಡ್ರು. ಪ್ರೂವ್ ಆಗೋಯ್ತು. ಅದು ಪ್ರೂವ್ ಆಗೋಯ್ತು. ಹಾಗೆ ಇನ್ನೊಂದು ವಿಷಯನೂ ಪ್ರೂವ್ ಆಗೋಯ್ತು, ನಿನ್ನ ಕ್ಯಾರೆಕ್ಟರ್ ಏನು ಅಂತ. ನೋಡು ವಿಜಯ್ ಮಲ್ಹೋತ್ರ, ನಾನು ಮಾತಾಡ್ತಿರೋದು ರವಿ ಜೊತೆ, ನಿನ್ನ ಜೊತೆ ಅಲ್ಲ. ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀನು ಮಾತಾಡಲಿಕ್ಕೆ ನೀನು ಯಾರು? ನಿನಗೆ ಯಾವುದೇ ಅಧಿಕಾರ ಇಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಲಿಕ್ಕೆ. ನಾನು ಏನು ಅಂತ ನನಗೊತ್ತು, ನನ್ನ ಅಕ್ಕನಿಗೆ ಗೊತ್ತು. ಅಷ್ಟು ಸಾಕು. ನಿಮ್ಮಂಥ ವ್ಯಕ್ತಿತ್ವಗಳ ನಡುವೆ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕಂತ ಏನಿಲ್ಲ. ನಾನು ಹೇಗೆ, ಏನು, ಎಂತ ಅಂತ ನನಗೆ ಗೊತ್ತು. ನೀನು ಹೇಗೆ, ಏನು, ಎಂತ ಅಂತ ಇಡೀ ಲೋಕಕ್ಕೆ ಗೊತ್ತಾಗಿದೆ. ಆ ವಿಡಿಯೋದಿಂದ ಯಾವ ವಿಡಿಯೋ, ಏನು ಮಾತಾಡ್ತಿದ್ಯಾ ನೀನು? ಕರೆಕ್ಟಾಗಿ ಯೋಚನೆ ಮಾಡಿದೆ ಅದು ನಾನೇನಂತ? ನನ್ನ ಮುಖ ಯೂಸ್ ಮಾಡಿದ್ದಾರೆ ಆ ವಿಡಿಯೋಗೆ ಅಷ್ಟೇ. ಅದರಲ್ಲಿರೋದು ನಾನಲ್ಲ. ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ತುಂಬ ಹಣ ಇದೆ ನಿನ್ನ ಹತ್ರ, ದೊಡ್ಡ ದೊಡ್ಡ ಕಾರಲ್ಲಿ ತಿರುಗಾಡ್ತೀಯಾ, ದೊಡ್ಡ ಬೈಕ್ ಇಟ್ಕೊಳ್ತೀಯಾ, ಇಷ್ಟು ದೊಡ್ಡ ಕಾಲೇಜಿಗೆ ಬಂದಿದ್ಯಾ. ಸ್ವಲ್ಪ ಆದರೂ ಯೋಚನೆ ಮಾಡಬೇಕಲ್ವಾ? ಯಾರ ಹತ್ರ ಹೇಳ್ತಿದ್ದೀನಿ? ಇಲ್ಲಿ ಎಲ್ಲರೂ ಕೂಡ ದಡ್ರು. ಏನು ಹೇಳಿದ್ರು ಪ್ರಯೋಜನ ಬರಲ್ಲ. ದಿಮಾಕ್ ನೋಡಿ ಇವಳ್ದು. ಮಾಡಿದ್ದು ತಪ್ಪು ಇವಳು, ಕೇಳಿಸ್ಕೋಬೇಕು ನಾವು. ನಾನೇನು ಕೇಳಿಸ್ಕೋಬೇಕಂತ ಹೇಳಿದಿನ? ಸುಮ್ಮನೆ ಇರೋದು ಬಿಟ್ಟು ವಿಷಯನ ಕೆದಕಿ ಮಾತಾಡೋದು ನೀವು. ನನ್ನ ಪರ್ಸನಲ್ ಮ್ಯಾಟರ್ಗೆ ನೀವು ಯಾಕೆ ಬರ್ತೀರಾ? ನಿಮ್ಗೆ ಯಾಕೆ ಬೇಕು?
ಬೇರೆಯವ್ರ ಮನೆ ಹಾಳಾಗ್ತಾ ಇದ್ದರೆ ಖುಷಿ ಪಡೋದು ಬಿಟ್ಟು ಬೇರೆಯವ್ರ ಮನೆ ಯಾಕೆ ಹಾಳಾಗಿದೆ, ಎಂತಕ್ಕೆ ಹಾಳಾಗಿದೆ, ಏನು ವಿಷಯ ಅದನ್ನು ತಿಳ್ಕೊಳ್ಳಿ. ಅದರಲ್ಲಿ ಅವ್ರು ತಪ್ಪಿದೆಯಾ ಅದು ಕೂಡ ನಿಮಗೆ ಗೊತ್ತಾದರೆ ಒಳ್ಳೆಯದು. ಮಿಸ್ ಸುದೀಕ್ಷಾ, ನಿಮ್ಮನ್ನು ಪ್ರಿನ್ಸಿಪಲ್ ಸರ್ ಕರೀತಾ ಇದ್ದಾರೆ.